3 ವರ್ಷದ ಮುಂಚೆ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದಿಳಿಯೋ ಆಕಾಶ್ನ ಜೇಬಲ್ಲಿ ಇದ್ದಿದ್ದು ಬರೀ 200 ರೂಪಾಯಿ. ಅದನ್ನ ನೋಡಿ ಅವನ ಮುಖ ಬೇಜಾರಿಂದ ಇಳಿದು ಹೋಗುತ್ತೆ. ಆ ಬೆಳಿಗ್ಗೆ ಅವನು ಹಸುವಾಗಿದ್ದಕ್ಕೆ ರಸ್ತೆ ಪಕ್ಕ ಇರೋ ಅಂಗಡಿಲಿ ತಿಂಡಿ ಮಾಡೋದಕ್ಕೆ ಕೂತ್ಕೊಂಡ. ಅವಾಗ ಅವನಿಗೆ ಅಮ್ಮನ ನೆನಪಾಗಿ ಅಳು ಬಂತು. ಕಣ್ಣೀರಿನ ಬಿಸಿ ಮುಟ್ತು. ಆಕಾಶ್ ಅವನ ತಾಯಿನ ಕಳ್ಕೊಂಡು ಬರೀ 2 ವಾರ ಆಗಿತ್ತು. ಅವನಿಗೆ ತಾಯಿನೇ ಪ್ರಪಂಚ ಆಗಿದ್ರು. ಆರೋಗ್ಯ ಸರಿ ಇಲ್ಲದೆ ಸಾಯೋ ಹಂತಕ್ಕೆ ಬಂದಿದ್ದ ಅವ್ರನ್ನ ಕಾಪಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು. ಆಕಾಶ್ ಅವರ ಫ್ಯಾಮಿಲಿ ಅವ್ರ ಹತ್ರ ಹೋದ್ರೆ ದುಡ್ಡಿದ್ರು ಅವರು ಯಾವುದೇ ಸಹಾಯನೂ ಮಾಡ್ಲಿಲ್ಲ. ಸರಿಯಾದ ಟೈಮಿಗೆ ಚಿಕಿತ್ಸೆ ಸಿಗದೆ ಆಕಾಶ್ನ ಅಮ್ಮ ಕೊನೆಯುಸಿರೆಳಿದ್ರು. ಸ್ವಂತ ಮನೆಯವ್ರ ಮೇಲೆ, ಸಂಬಂಧಿಕರ ಮೇಲೆ ಆಕಾಶ್ನಿಗಿದ್ದ ನಂಬಿಕೆ ಅಮ್ಮನ ಸಾವಾದ್ಮೇಲೆ ಹೊರಟೋಯ್ತು. ಇದೇ ಶ್ರೀಮಂತನಾಗಿದ್ರು ಮಾನಸಿಕವಾಗಿ ಕುಗ್ಗೋಗಿ ರಸ್ತೆ ಪಕ್ಕ ತಿಂಡಿ ಮಾಡ್ತಿರೋ ಆಕಾಶ್ನ ದುರಂತ ಕಥೆ. ಯಾರೋ ಅದು? ನಂಗೊತ್ತಿಲ್ಲ ಅಣ್ಣ. ತಮ್ಮ, ಯಾರ್ ನೀನು? ಅಷ್ಟೊತ್ತಿಂದ ಇಲ್ಲೇ ಇದೆಯಾ? ಬೇರೆ ಏನಾದ್ರೂ ತಿಂತ್ಯಾ? ತಿಂಡಿ ಟೈಮ್ ಮುಗಿತಾ ಬಂತು. ಸಾರಿ, ನಾನ್ ಯಾವ್ದೋ ಯೋಚನೆಯಲ್ಲಿ ಅಂತ ಪ್ಲೇಟನ್ನ ಪಕ್ಕಕ್ಕಿಟ್ಟು ತನ್ನ ಕೈಗಳನ್ನ ತೊಳ್ಕೊತಾನೆ ಆಕಾಶ್. ಅವನ ಸೋತೋಗಿರೋ ಮುಖ, ಸುಸ್ತಾಗಿರೋ ಕಣ್ಗಳನ್ನ ನೋಡಿ ಅಂಗಡಿ ಮಾಲೀಕ ಸುಮ್ನಿರ್ದೆ. ತಮ್ಮ, ಮೈಸೂರಲ್ಲಿ ನೀನ್ ಎಲ್ಲಿಗೆ ಹೋಗ್ಬೇಕು? ಪರಿಚಯದವರು, ಫ್ರೆಂಡ್ಸು ಅಂತ ಯಾರಾದ್ರೂ ಇದಾರಾ? ಆತರ ಯಾರಿಲ್ಲ. ಹಂಗಾರೆ ಇಲ್ಲಿಗೆ ಯಾಕೆ ಬಂದಿದೀಯಾ? ಅದು ಯಾವ ಊರು ಅಂತ ನೋಡ್ದೆ ಬಸ್ ಹತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡೋದು ಅಂತ ತಿಳಿತಿಲ್ಲ. ನನಗ್ ಪರಿಚಯ ಅಂತ ಇದ್ದಿದ್ದು ನಮ್ಮಮ್ಮ ಮಾತ್ರ. ಅವ್ರು ಸ್ವಲ್ಪ ದಿನ ಮುಂಚೆ ತೀರ್ಕೊಂಡ್ಬಿಟ್ರು. ಏನ್ ಮಾಡೋದು ಅಂತ ತಿಳಿತಿಲ್ಲ. ಇಲ್ಲೇ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ತೀನಿ. ಏನಪ್ಪ ಹೇಳ್ತಿದೀಯಾ? ಯಾರು ಇಲ್ಲ ಅಂತೀಯಾ? ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಅಂತೀಯಾ? ನಿನ್ ಮಾತ್ ಕೇಳ್ತಿದ್ರೆ ತುಂಬಾ ಕಷ್ಟದಲ್ಲಿರೋ ಹಾಗಿದ್ಯಾ. ಇಲ್ಲೇ ಇರು, ಮಧ್ಯಾಹ್ನದ ಊಟ ರೆಡಿ ಆಗ್ತಿದೆ, ಊಟ ಮಾಡ್ಕೊಂಡು ಹೋಗು. ಅಣ್ಣ, ಇದೆಲ್ಲ ಬೇಡ, ಇಟ್ಕೋ ನೀನೆ. ನಿಮ್ಗ್ಯಾಕ್ ಸುಮ್ನೆ ತೊಂದ್ರೆ? ತಮ್ಮ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಷ್ಟ್ರಲ್ಲಿ ಏನಾದ್ರೂ ಐಡಿಯಾ ಬಂದ್ರೆ ನೋಡು. ಕೂತ್ಕೊಳ್ಳಪ್ಪ. ಅಣ್ಣ, ಐಡಿಯಾ ಅಂದ್ರೆ ನಿಮಗಿಲ್ಲೇ ಹೆಲ್ಪ್ ಮಾಡ್ಲಾ? ಸರಿಯಾಗಿ ಹೇಳ್ದೆ. ಸರಿ ಬಾ. ಆಕಾಶ್ ಎದುರುಗಡೆ ಇರೋ ರಸ್ತೆನ ನೋಡ್ತಾನೆ. ಅಲ್ಲಿ ಒಂದು BMW ಕಾರ್ ಬ್ರೇಕ್ ಡೌನ್ ಆಗಿ ನಿಂತಿದೆ. ಇನ್ನು ಎಷ್ಟು ಹೊತ್ತಾಗತ್ತಯ್ಯ? ಸರ್, 10 ನಿಮಿಷ ಸರ್. ಮೈ ಫುಟ್ ಇಡಿಯಟ್ಸ್, ಹೀಗ್ ಎಷ್ಟೊತ್ತು ಅಂತ ನಾನ್ ಮಧ್ಯ ರೋಡಲ್ಲಿ ನಿಂತ್ಕೊಂಡಿರ್ಲಿ? ಬೇಗ ಬೇರೆ ಕಾರ್ನ ಬರೋಕ್ ಹೇಳೋ, ಆಮೇಲೆ ಅದನ್ನ ರಿಪೇರಿ ಮಾಡೋ. ನರೇಶ್ ಚಂದ್ರ ಬೈತಾನೆ ರಸ್ತೆ ಕ್ರಾಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಹಿಂದೆನೆ ಒಂದು ಗಾಡಿ ಬ್ರೇಕ್ ಫೇಲ್ ಆಗಿ ವೇಗವಾಗಿ ಅವನ ಹತ್ರ ಬರ್ತಾ ಇತ್ತು. ನರೇಶ್ ಚಂದ್ರ ಗಮನ ಫೋನ್ ಮೇಲೆ ಇದ್ದಿದ್ರಿಂದ ಅವನ ಗಮನ ಆ ಕಡೆ ಹೋಗ್ಲಿಲ್ಲ. ಇದನ್ನ ಆಕಾಶ್ ನೋಡಿ ಕೆಲ್ಸ ಬಿಟ್ಟು ಜೋರಾಗಿ ಓಡೋಗಿ ನರೇಶ್ ಚಂದ್ರನನ್ನ ಪಕ್ಕಕ್ಕೆ ಎಳೆದು ಸೈಡ್ಗೆ ಕರ್ಕೊಂಡ್ ಬರ್ತಾನೆ. ಬ್ರೇಕ್ ಫೇಲ್ ಆಗಿರೋ ಗಾಡಿ ಹಂಗೆ ಮುಂದೆ ಹೋಗುತ್ತೆ. ನರೇಶ್ ಚಂದ್ರ ಸ್ವಲ್ಪದ್ರಲ್ಲೇ ಬಚಾವಾಗ್ತಾನೆ. ಅಲ್ಲಿ ಸೇರಿದ್ದ ಜನ ಎಲ್ಲ ಅವನನ್ನ ಹೊಗಳ್ತಿದ್ರೆ ಅವನು ಮಾತ್ರ ತಳ್ಳೋ ಗಾಡಿ ಹತ್ರ ಬಂದು ಕೂತ್ಕೋತಾನೆ. ಸಣ್ಣ ಸಹಾಯ ಮಾಡಿದ್ರು ಪ್ರತಿಫಲ ನಿರೀಕ್ಷೆ ಮಾಡೋ ಜನರ ಮಧ್ಯೆ ಪ್ರಾಣಾನೇ ಕಾಪಾಡಿ ಶಾಂತವಾಗಿ ಹೊರಟೋದ ಆಕಾಶ್ನನ್ನ ನೋಡಿ ಆಶ್ಚರ್ಯ ಆಯ್ತು. ಆಕಾಶ್ ಪಕ್ಕ ಇರೋ ಚೇರಲ್ಲಿ ಕೂತ್ಕೊಳ್ಳೋ ನರೇಶ್ ಚಂದ್ರ ಅವನ ಜೊತೆ ಮಾತಿಗಿಳಿತಾರೆ. ನನ್ ಪ್ರಾಣ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ಪರವಾಗಿಲ್ಲ. ಅದೆಲ್ಲ ಯಾಕೆ? ಹಂಗಲ್ಲಪ್ಪ, ಆ ಟೈಮಲ್ಲಿ ಇಲ್ಲಿರೋ ಬೇರೆಯವ್ರ ತರ ನೀನು ಕೈ ಕೊಡ್ಕೊಂಡ್ ಸುಮ್ನಿರ್ಬೋದಿತ್ತು. ಆದ್ರೆ ನೀನ್ ಹಂಗ್ ಮಾಡ್ದೆ, ಧೈರ್ಯ ತೋರ್ಸಿ ಮುಂದೆ ಬಂದು ನನ್ ಪ್ರಾಣ ಕಾಪಾಡ್ದೆ. ಇದು ಸಾಧಾರಣ ಅಲ್ಲ, ದೊಡ್ಡ ವಿಷಯನೇ. ನೀನ್ ಯಾರು? ಮೈಸೂರಲ್ಲಿ ಎಲ್ಲಿರೋದು? ನಾನದು ಸಾಹೇಬ್ರೆ, ಇವನು ಬೇರೆ ಊರ್ನವನು. ತನ್ನವ್ರು ಅಂತ ಯಾರು ಇಲ್ಲ ಅವನಿಗೆ. ದಾರಿ ತಪ್ಪಿ ಬಂದಿದ್ದಾನೆ. ನಮ್ಮ ಅಂಗಡಿಲೇ ಉಳಿಸ್ಕೊಂಡಿದೀನಿ. ನೋಡೋಕೆ ತುಂಬಾ ಪಾಪ್ತವನ್ ತರ ಇದ್ದಾನೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು ಅಂದಿದ್ದೆ, ಅಷ್ಟ್ರಲ್ಲಿ ಈ ಅನಾಹುತ ಆಗೋಯ್ತು. ಒಂದ್ ಮಾತ್ ಹೇಳ್ತೀನಿ, ತಪ್ಪಾಗ ಅರ್ಥ ಮಾಡ್ಕೋಬೇಡ. ನಿನಗೆ ಏನು ಕೆಲ್ಸ ಇಲ್ಲ ಅಂತ ಹೇಳ್ತಿದ್ದಾರೆ. ನಿನಗೊಂದ್ ಒಳ್ಳೆ ಕೆಲ್ಸ ನಾನ್ ಏರ್ಪಾಡ್ ಮಾಡ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ಇದನ್ನ ನೀನು ಭಿಕ್ಷೆ ಅಂತ ಅನ್ಕೋಬೇಡ. ಅದೇನೋ ನಂಗ್ ತಿಳಿತಿಲ್ಲ. ಮನ್ಸಿಗೆ ನೀನ್ ತುಂಬಾ ಬೇಕಾದವನು ಅಂತ ಅನ್ನಿಸ್ತಾ ಇದೆ. ನನ್ ಪ್ರಾಣ ಕಾಪಾಡಿದಕ್ಕೆ ಅಂತ ಅನ್ಕೋಬೇಡ. ನನ್ನ ನಂಬು, ನಿಜ ಹೇಳ್ತಿದ್ದೀನಿ. ಸರ್, ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ನೀವ್ಯಾರು ಅಂತ ನನಗ್ ಗೊತ್ತಿಲ್ಲ. ಏನೋ ನಿಮ್ಮನ್ನ ಕಾಪಾಡ್ದೆ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ. ಆದ್ರೆ ಇದ್ಯಾವುದಕ್ಕೂ ನಾನ್ ಮಾನಸಿಕವಾಗಿ ರೆಡಿ ಇಲ್ಲ. ನನ್ ತಲೆಯಲ್ಲಿ 1000 ಪ್ರಶ್ನೆ ಓಡ್ತಾ ಇದೆ. ನನ್ನನ್ ಬಿಟ್ಬಿಡಿ ಸರ್, ನಾನು ಹೊರಡ್ತೀನಿ. ಸೊ ಮಿಸ್ ಮಾಡದೆ ಕೇಳಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM.